ಮಿತ್ರರೇ, ಇವತ್ತು ದೇಶದ ಕೆಲವು ಮುಖ್ಯ ಸುದ್ದಿಗಳನ್ನು ನಾವು ತಿಳಿದುಕೊಳ್ಳೋಣ. ರೈಲ್ವೆ ಟಿಕೆಟ್ ರದ್ದತಿಯಲ್ಲಿ ನಿಯಮಗಳನ್ನು ಬದಲಾವಣೆ ಮಾಡಿದೆ. ರೈಲ್ವೆ ಟಿಕೆಟ್ ನೀಡಿಕೆ ಹಾಗೂ ಮರುಪಾವತಿ ರೀತಿಯಲ್ಲಿ ರೈಲ್ವೆ ಇಲಾಖೆ ಸ್ವಲ್ಪ ಬದಲಾವಣೆ ತಂದಿದೆ. ಈ ಪರಿಷ್ಕೃತ ನಿಯಮ ಪ್ರಕಾರ ರಿಸರ್ವ್ ಆಗಿದ್ದ ಟಿಕೆಟನ್ನು ರೈಲ್ ಹೊರಡುವ ವೇಳೆ 8 ಗಂಟೆಗಿಂತ ಕಡಿಮೆ ಅವಧಿ ಇರುವಾಗ ರದ್ದು ಮಾಡಿದರೆ ಪ್ರಯಾಣಿಕರಿಗೆ ಯಾವುದೇ ಹಣ ಮರುಪಾವತಿ ಆಗುವುದಿಲ್ಲ. ನೀವು 8 ಗಂಟೆಯಿಂದ 24 ತಾಸು ಒಳಗೆ ಮಾಡಿದರೆ ಶೇಕಡ 50% ರಿಫಂಡ್ ಆಗುತ್ತದೆ. ಇನ್ನು 1 ದಿನದಿಂದ 3 ದಿನಗಳವರೆಗೆ ಮಾಡಿದರೆ ನಿಮಗೆ ಶೇಕಡ 75% ರಿಫಂಡ್ ಆಗುತ್ತದೆ. SC/ST ಮೀಸಲಾತಿ ಹೆಚ್ಚಿಗೆ ಬಗ್ಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಸಾಂವಿಧಾನಿಕವಾಗಿ ಹೆಚ್ಚಿಸಲಾದ ಶೇಕಡ 56% ಮೀಸಲಾತಿ ಜಾರಿಗೆ ಕುರಿತು ರಾಜ್ಯ ಸರ್ಕಾರ ಸರ್ವಪಕ್ಷದೊಂದಿಗೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ VS ಉಗ್ರಪ್ಪ ಮಾಜಿ ಸಂಸದ ಒತ್ತಾಯಿಸಿದ್ದಾರೆ. ಕೊಲ್ಲಿ ಕದನಕ್ಕೆ ತೆರೆ ಎಳೆಯುವ ನಿಟ್ಟಿನಲ್ಲಿ ಇರಾನ್ ಜೊತೆ ಶಾಂತಿ ಮಾತುಕತೆ ಆರಂಭಿಸುವುದಾಗಿ ಘೋಷಿಸಿದ ಮರುದಿನವೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾಗತಿಕ ರಾಷ್ಟ್ರಗಳ ಬೆಂಬಲದ ಜತೆಗೆ ವಿಶ್ವಾಸ ಪಡೆಯಲು ಮುಂದಾಗಿದ್ದಾರೆ. ಇದರ ಮೊದಲ ಯತ್ನವಾಗಿ ಮಂಗಳವಾರ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಕರೆ ಮಾಡಿ ಸುದೀರ್ಘ ಚರ್ಚೆ ಮಾಡಿದ್ದಾರೆ. ಮೋದಿ ಕೂಡ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಕಡಿಮೆ ಮಾಡಿ ಶಾಂತಿ ಮರುಸ್ಥಾಪಿಸುವ ಜೊತೆಗೆ ಹುರ್ಮುಜ್ ಜಲಸಂಧಿಯ ಮೂಲಕ ಸುರಕ್ಷಿತವಾಗಿ ಜಾಗತಿಕ ಹಡಗುಗಳ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡುವ ಅಗತ್ಯ ಪ್ರತಿಪಾದಿಸಿದ್ದಾರೆಂದು ತಿಳಿದುಬಂದಿದೆ. ಮತ್ತು ಯುದ್ಧವನ್ನು ನಿಲ್ಲಿಸುವ ಬಗ್ಗೆಯೂ ಚರ್ಚೆ ಕೂಡ ನಡೆದಿದೆ ಅಂತ ತಿಳಿದು ಬಂದಿದೆ. ಮೋದಿ ಪ್ರಧಾನಮಂತ್ರಿ ರಾಜ್ಯಸಭೆಯಲ್ಲಿ ಹೇಳುತ್ತಾ ಮಧ್ಯಪ್ರಾಚ್ಯ ಸಂಘರ್ಷ ಜಾಗತಿಕ ಗಂಭೀರ ಇಂಧನ ಬಿಕ್ಕಟ್ಟು ಸೃಷ್ಟಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಮೂಲಗಳಿಂದ ಕಚ್ಚಾ ತೈಲ ಅನಿಲವನ್ನು ಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂದು ಹೇಳಿದ್ದಾರೆ. ಮಿತ್ರರೇ, ತಮಿಳುನಾಡು ಅಣ್ಣಾ-DMK ಅಲ್ಲಿಯ ಒಂದು ಚುನಾವಣೆ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ಒಂದು ಬಾರಿಗೆ ಅಂದರೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ, ಒಂದು ಬಾರಿಗೆ 10,000 ಒಂದು ಮನೆತನಕ್ಕೆ ಕೊಡುವಲ್ಲೂ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಇವರಲ್ಲಿ ಪ್ರಮುಖ ಘೋಷಣೆಗಳೇನು? 1 ಕಿಲೋಮೀಟರ್ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಳ್ಳುವ ಎಲ್ಲ ಮನೆಗಳಿಗೆ 30,000 ಸಬ್ಸಿಡಿ ನೀಡಲಾಗುವುದು ಅಂತ ಹೇಳಿದ್ದಾರೆ. ಎಲ್ಲರೂ ಪ್ರತಿ ವರ್ಷ 3 ಅಡಿಗೆ ಅನಿಲ ಸಿಲಿಂಡರ್ಗಳು ಉಚಿತ, ಪುರುಷರು ಮತ್ತು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಭರವಸೆ, ಎಲ್ಲ ಪ್ರವಾಸಿ ಕೇಂದ್ರಗಳಲ್ಲಿ ಟೂರಿಸ್ಟ್ ಉಚಿತ ವೈಫೈ, ಸಹಕಾರ ಸಂಘಗಳ ಮೂಲಕ ರೈತರು ಪಡೆದ ಸಾಲ ಮನ್ನಾ, ಭತ್ತಕ್ಕೆ 1 ಕ್ವಿಂಟಲ್ಗೆ 3,500 ಕನಿಷ್ಠ ಬೆಂಬಲ ನಿಗದಿ. ಇವರಲ್ಲಿ ಒಂದು ವಿಶೇಷ ಏನೆಂದರೆ ಪುರುಷರಿಗೂ ಉಚಿತ ಬಸ್ ಪ್ರಯಾಣದ ಭರವಸೆ. ದಿಲ್ಲಿಯಲ್ಲೂ ಸಹ ಹೋಳಿ ದೀಪಾವಳಿ ಹಬ್ಬಕ್ಕೆ ಪ್ರತಿ ಮನೆಗೂ ಉಚಿತವಾಗಿ ತಲಾ 1 ಸಿಲಿಂಡರ್ ನೀಡುವುದಾಗಿ ದೆಹಲಿ CM ರೇಖಾ ಗುಪ್ತಾ ಮಂಗಳವಾರ ಬಜೆಟ್ನಲ್ಲಿ ಹೇಳಿದ್ದಾರೆ. BPL ಕಾರ್ಡ್ ಅರ್ಹತೆಗೆ ಆದಾಯ ಮಿತಿಯನ್ನು 3 ಲಕ್ಷಕ್ಕೆ ಹೆಚ್ಚಿಸುವ ಬಗ್ಗೆ ಸಕಾರಾತ್ಮಕವಾಗಿ ಸರ್ಕಾರ ಆಲೋಚಿಸುತ್ತದೆ ಎಂದು ಆಹಾರ ಸಚಿವ KH ಮುನಿಯಪ್ಪ ಮಂಗಳವಾರ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಮತಾಂತರದ ಬಗ್ಗೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ. ಧರ್ಮ ಬಿಟ್ಟವರು SC ಅಲ್ಲ. ಕ್ರೈಸ್ತ ಧರ್ಮ ಸ್ವೀಕರಿಸಿದ ದಲಿತರಿಗೆ ಮೀಸಲಾತಿ, ಅಟ್ರಾಸಿಟಿ ಕಾಯ್ದೆ ಅನ್ವಯ ಇಲ್ಲ. ಹಿಂದೂ, ಬೌದ್ಧ, ಸಿಖ್ ಧರ್ಮಕ್ಕೆ ಹೊರತಾಗಿ ಪರಿಶಿಷ್ಟ ಜಾತಿ ಮಾನ್ಯತೆ ಇಲ್ಲ ಅಂತ
ಸುಪ್ರೀಂ ಕೋರ್ಟ್ ಹೇಳಿದೆ. ಹಿಂದೂ, ಬೌದ್ಧ ಮತ್ತು ಸಿಖ್ ಧರ್ಮವನ್ನು ಹೊರತುಪಡಿಸಿ ಬೇರೆ ಧರ್ಮಕ್ಕೆ ಮತಾಂತರಗೊಳ್ಳುವ ಪರಿಶಿಷ್ಟ ಜಾತಿಯ ವ್ಯಕ್ತಿಯ SC ಸ್ಥಾನ ತನ್ನಿಂತಾನಾಗಿ ರದ್ದಾಗುತ್ತದೆ. ಈಗ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ ವ್ಯಕ್ತಿಯೊಬ್ಬ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದಿದರೆ ಆತನ ಪರಿಶಿಷ್ಟ ಜಾತಿಯ ಮಾನ್ಯತೆ ಕಳೆದುಕೊಳ್ಳುತ್ತಾನೆ ಎಂದು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಮಂಗಳವಾರ ನೀಡಿರುವ ಆದೇಶ ರಾಜ್ಯದ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರಲಿದೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ ಉಪಜಾತಿಗಳಾದ ಮಾದಿಗ, ಲಂಬಾಣಿ ಸೇರಿದಂತೆ ಹಲವು ಜಾತಿಗಳ ಜನರು ಕಾಲಕಾಲಕ್ಕೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದಿದ್ದಾರೆ. ಅನೇಕರು ಪರಿಶಿಷ್ಟ ಜಾತಿಯ ಹೆಸರಿನಲ್ಲಿ ಸರ್ಕಾರಿ ಸೌಲಭ್ಯ ಪಡೆಯುತ್ತಿದ್ದಾರೆ. ಆದರೆ ಧಾರ್ಮಿಕವಾಗಿ ಬಹುತೇಕರು ಕ್ರೈಸ್ತ ಧರ್ಮವನ್ನು ಅನುಸರಿಸುತ್ತಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಆದೇಶದ ಪರಿಣಾಮವಾಗಿ ಅನೇಕರು ಪರಿಶಿಷ್ಟ ಜಾತಿಯ ಮಾನ್ಯತೆ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. HP ಗ್ಯಾಸ್ ಬಗ್ಗೆ ಧಾರವಾಡದಲ್ಲಿ ಜಿಲ್ಲಾಧಿಕಾರಿ ಸ್ನೇಹಲ್ ಸ್ಪಷ್ಟಪಡಿಸಿದ್ದಾರೆ. ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಿ ಮೊದಲು ಬುಕ್ಕಿಂಗ್ ಮಾಡಿದರೆ ಮೊದಲು ಆದ್ಯತೆ ನೀಡಬೇಕು. ಸಾರ್ವಜನಿಕರಲ್ಲಿ ಯಾವುದೇ ರೀತಿಯ ಗೊಂದಲ ಉಂಟಾಗದಂತೆ ಎಚ್ಚರಿಕೆ ವಹಿಸಬೇಕು. ನಿಯಮ ಅನುಸಾರ ಬುಕ್ಕಿಂಗ್ ಮಾಡಿದ ಎಲ್ಲರಿಗೂ ವಿತರಿಸಬೇಕು. ವಿಳಂಬವಿದ್ದಲ್ಲಿ ಗ್ರಾಹಕರಿಗೆ ತಿಳಿಸಬೇಕು. ಗ್ರಾಹಕರು ಯಾವುದೇ ಗೊಂದಲಗಳಿಗೆ ಒಳಗಾಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಗ್ಯಾಸ್ ಏಜೆನ್ಸಿಯವರು ಸಿಬ್ಬಂದಿಗೆ ಜಿಲ್ಲಾಧಿಕಾರಿಗೆ ಸ್ನೇಹಲ್ ಸೂಚಿಸಿದ್ದಾರೆ. ಜಿಲ್ಲೆಯಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಇಲ್ಲ. ಬುಕ್ಕಿಂಗ್ ಮಾಡಿದವರಿಗೆ 2-3 ದಿನಗಳಲ್ಲಿ ನಿಯಮಾನುಸಾರ ಪೂರೈಸಲಾಗುವುದರಿಂದ ಸ್ನೇಹಲ್ ಹೇಳಿದ್ದಾರೆ. ಆದರೆ 25 ದಿವಸಕ್ಕೆ 1 ಸಿಲಿಂಡರ್ ಅಂತ ವಿತರಿಸಲಾಗುತ್ತದೆ ಅಂತ ಸುಳ್ಳು ಸುದ್ದಿ ಹರಡಿದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ DC ಎಚ್ಚರಿಸಿದ್ದಾರೆ. ಅದೂ ಅಲ್ಲದೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಸಂಬಂಧ ಸರ್ಕಾರ ಹೊಸ ಮಾರ್ಗಸೂಚಿ ಹೊರಡಿಸಿದೆ. ಉಜ್ವಲ್ ಯೋಜನೆಯಲ್ಲಿ 45 ದಿನಕ್ಕೊಮ್ಮೆ ಮತ್ತು ಇನ್ನಿತರ ಯೋಜನೆಯಲ್ಲಿ 25 ದಿನಕ್ಕೊಮ್ಮೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಲು ಅವಕಾಶವಿದೆ ಎಂದು DC ಸ್ನೇಹಲ್ ಹೇಳಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ವಿಡಿಯೋಗೆ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಕೊಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.